Hello friends, welcome back to Fluent English with Shekhar. Do you get confused between lose and loss? Don't worry, let me clear it in few minutes. Loose, L-O-O-S-E, loose with double O, meaning not tight or free. For example, my shirt is loose. It means my shirt is not tight. This bolt is loose. It means this bolt is not tight. It is free. Next one, his pants became loose after dieting. It means his pants become free or not tight after dieting. Next one, my shoes are loose. It means my shoes are not tight. They are free. Come to the next one, lose with single O. That is Z sound at the end of the word. That is lose with single O, meaning to misplace or not win, or it may be something gone. For example, don't lose your keys. It means don't misplace your keys. Second one, try not to lose hope. It means your hope should not gone. Third one, don't lose your temper. It means ನಿನ್ನ ತಾಳ್ಮೆಯನ್ನ ಕಳ್ಕೋಬೇಡ ಅಂತ ಅರ್ಥ. ಡೋಂಟ್ ಲೂಸ್ ಯುವರ್ ಟೆಂಪರ್. ಲೂಸ್ ಅಂದ್ರೆ ಇಲ್ಲಿ ಕಳ್ಕೊಳ್ಳೋದು, ಟೆಂಪರ್ನ ಕಳ್ಕೋಬೇಡ. ನೆಕ್ಸ್ಟ್ ಒನ್, ಹಿ ಡಸಂಟ್ ವಾಂಟ್ ಟು ಲೂಸ್ ಹಿಸ್ ಫ್ರೆಂಡ್ಸ್. ಅಂದ್ರೆ ಅವನಿಗೆ ತನ್ನ ಫ್ರೆಂಡ್ಸ್ ಅನ್ನ ಕಳ್ಕೊಳ್ಳಕ್ಕೆ ಇಷ್ಟ ಇಲ್ಲ. ನೋಟ್ ಹಿಯರ್, ಲೂಸ್ ಇಸ್ ದ ಅಪೋಸಿಟ್ ಆಫ್ ವಿನ್. ಗೆಲ್ಲು ಅಪೋಸಿಟ್ ವರ್ಡ್ ಕಳೆದುಕೋ. ಕಮ್ ಟು ನೆಕ್ಸ್ಟ್ ವರ್ಡ್, ಲಾಸ್ ವಿತ್ ಡಬಲ್ ಎಸ್. ಮೀನಿಂಗ್ ಆಫ್ ಲಾಸ್ ಈಸ್ ಸಮಥಿಂಗ್ ಯು ನೋ ಲಾಂಗರ್ ಹ್ಯಾವ್ ಆರ್ ಡ್ಯಾಮೇಜ್. ಇಟ್ ಮೀನ್ಸ್ ಕನ್ನಡದಲ್ಲಿ ಲಾಸ್ ಮೀನ್ಸ್ ನಷ್ಟ ಅಥವಾ ಪೆಟ್ಟು ಅಥವಾ ಒಂದು ಹೊಡೆತ ಅಂತ ಹೇಳ್ತೀವಲ್ಲ, ಆ ರೀತಿ ಅರ್ಥ ಕೊಡುತ್ತೆ. ಯು ಕ್ಯಾನ್ ಯೂಸ್ ಇಟ್ ಅಕಾರ್ಡಿಂಗ್ ಟು ದ ಕಂಟೆಕ್ಸ್ಟ್. ಸಂದರ್ಭ ತಕ್ಕಂಗೆ ನಾವು ಇದನ್ನ ಬಳಸಬಹುದು. ಫಾರ್ ಎಕ್ಸಾಂಪಲ್, he suffered a huge loss. It means ನಷ್ಟ. It means ಅವನು ಒಂದು ದೊಡ್ಡ ನಷ್ಟ ಅನುಭವಿಸಿದ. This is a big loss for the team. ಇದು ಟೀಮಿಗೆ ಒಂದು ದೊಡ್ಡ ನಷ್ಟ. The floods caused heavy crop loss. Crop loss means here ಬೆಳೆ ನಷ್ಟ. Next one, his death is a great loss to the family. ಅಂದ್ರೆ ಅವನ ಸಾವು ಕುಟುಂಬಕ್ಕೆ ಒಂದು ದೊಡ್ಡ ನಷ್ಟ. Note here, loss is noun form. ಲಾಸ್ ಅನ್ನ ನಾವು ಯಾವಾಗಲೂ ನೌನ್ ಫಾರ್ಮ್ ಅಲ್ಲೇ ಯೂಸ್ ಮಾಡ್ತೀವಿ. ಕಮ್ ಟು ದ ಕ್ವಿಕ್ ರಿಕ್ಯಾಪ್. ಲೂಸ್ ಮೀನ್ಸ್ ನಾಟ್ ಟೈಟ್. ಲೂಸ್ ಮೀನ್ಸ್ ಮಿಸ್ಪ್ಲೇಸ್ ಆರ್ ನಾಟ್ ವಿನ್. ಲಾಸ್ ಮೀನ್ಸ್ ಸಮಥಿಂಗ್ ಗಾನ್. ದಟ್ ಈಸ್ ಇನ್ ದ ನೌನ್ ಫಾರ್ಮ್. ಲೆಟ್ us know the difference between these three words with some more examples. First one, this dress is loose, so it feels very comfortable. ಅಂದ್ರೆ ಈ ಡ್ರೆಸ್ ತುಂಬಾ ಲೂಸ್ ಆಗಿದೆ, ಅಂದ್ರೆ ಸಡಿಲವಾಗಿದೆ. ನೆಕ್ಸ್ಟ್ ಒನ್, ಬಿ ಕೇರ್ಫುಲ್, ದ ಸ್ಕ್ರೂ ಈಸ್ ಲೂಸ್ ಅಂಡ್ ಮೇ ಫಾಲ್ ಔಟ್. ಅಂದ್ರೆ ಸ್ಕ್ರೂ ಸಡಿಲವಾಗಿದೆ, ಇಟ್ ಮೀನ್ಸ್ ಇಟ್ ಇಸ್ ನಾಟ್ ಟೈಟ್, ಹಾಗಾಗಿ ಬೀಳಬಹುದು. ಥರ್ಡ್ ಒನ್, ಡೋಂಟ್ ಲೂಸ್ ಯುವರ್ ಫೋನ್ ಅಟ್ ದ ಮಾರ್ಕೆಟ್. ಇಟ್ ಮೀನ್ಸ್ ನಿನ್ನ ಫೋನ್ ಅನ್ನ ಮಾರ್ಕೆಟ್ ಅಲ್ಲಿ ಕಳ್ಕೋಬೇಡ. ಸೊ ಇಲ್ಲಿ ಲೂಸ್ ಮೀನ್ಸ್ ಕಳ್ಕೊಳ್ಳೋದು. ಫೋರ್ತ್ ಒನ್, ಅವರ್ ಟೀಮ್ ಮೇ ಲೂಸ್ ದ ಮ್ಯಾಚ್ ಇಫ್ ಇಟ್ ಡೋಂಟ್ ಪ್ರಾಕ್ಟೀಸ್ ವೆಲ್. ಅಂದ್ರೆ ನಮ್ಮ ಟೀಮ್ ಮ್ಯಾಚ್ ಅನ್ನ ಕಳ್ಕೋಬಹುದು ಒಂದು ವೇಳೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ. ಲೂಸ್ ಮೀನ್ಸ್ ಹಿಯರ್ ನಾಟ್ ವಿನ್, ಅಂದ್ರೆ ಸೋಲ್ಬಹುದು ಅಂತ ಅರ್ಥ ಕೊಡುತ್ತೆ. ಫಿಫ್ತ್ ಒನ್, ದ ಲಾಸ್ ಆಫ್ ದ ಜಾಬ್ ಅಫೆಕ್ಟೆಡ್ ಹಿಸ್ ಫ್ಯಾಮಿಲಿ ಬ್ಯಾಡ್ಲಿ. ಅಂದ್ರೆ ಜಾಬ್ ಕಳ್ಕೊಂಡಿರುವ ನಷ್ಟ ಅವನ ಕುಟುಂಬಕ್ಕೆ ತುಂಬಾ ಬ್ಯಾಡ್ಲಿ ಅಫೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಒನ್, ದೇರ್ ವಾಸ್ ಎ ಹ್ಯೂಜ್ ಲಾಸ್ ಟು ದ ಕಂಪನಿ ಲಾಸ್ಟ್ ಇಯರ್. ಕಳೆದ ವರ್ಷ ಕಂಪನಿಗೆ ತುಂಬಾ ದೊಡ್ಡ ನಷ್ಟವಾಗಿದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ lose and loss. Now you will never mix them up again. If you want more quick English tips, follow and share my videos. Thank you for watching. See you in the next video.